ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಅಜ್ಜಿಯ ಕೈ ರುಚಿ ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಮ್ಮ ಅಜ್ಜಿ ಮಾಡ್ತಿದ್ದಾರೆ. ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತ ಪ್ರೊಸೀಜರ್ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಎಲ್ಲ ಏನೂ ಹಾಕಲ್ಲ, ಆಪ್ಷನಲ್. ನಿಮಗೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ಈಗ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಮೆಣಸು ಮತ್ತು ಸ್ವಲ್ಪ ಹುರ್ಗಡ್ಲೆ ಮತ್ತು 2 ಟೊಮೊಟೊ, 4 ಈರುಳ್ಳಿ. ನಾವು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ. ಜಾಸ್ತಿ ಹಾಕ್ಕೊಂಡು ನಾವು ತೆಂಗಿನಕಾಯಿ ಹಾಕಲ್ವಲ್ಲ, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋದು. ತೆಂಗಿನಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಅದು ಆಪ್ಷನಲ್ಲು. ತುಂಬ ಈಸಿ ರೆಸಿಪಿ, ಆರಾಮಾಗಿ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ಕಲಿತಿರೋರು ಕೂಡ ಮಾಡ್ಬೋದು. ಈಗ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನಿಮ್ಮದು ಮನೆ ಪುಡಿ, ಸಾಂಬಾರಿಗೆ ಮನೆ ಪುಡಿ ಯೂಸ್ ಮಾಡ್ತೀರಲ್ಲ, ಅದನ್ನು ಬೇಕಾದ್ರೂ ಹಾಕ್ಕೋಬೇಕು. ಇದು ನಮ್ಮ ಮನೇಲೇ ಮಾಡಿರೋ ಪುಡಿ. ಇದು ಸಾಂಬಾರು ಪುಡಿ, ಬೇಳೆ ಸಾರು ಎಲ್ಲದಕ್ಕೂ ಹಾಕ್ತೀವಲ್ಲ, ಆ ಸಾಂಬಾರು ಪುಡಿನೇ ಹಾಕ್ಕೊತಿರೋದು. ಸ್ವಲ್ಪ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 2 kg ಚಿಕನ್ ತೊಗೊಂಡಿದ್ದೀವಿ. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ತೊಗೋಬೇಕು. ನಿಮ್ಗೆ ಯಾವುದು ಕಂಫರ್ಟಬಲ್ಲು ಆ ಪಾತ್ರೆನೇ ತೊಗೊಳ್ಳಿ. 3 ಸ್ಪೂನ್ ಆಯಿಲ್ ಹಾಕ್ಕೊತಿದ್ದೀನಿ. ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ, ಈ ಮೊಟ್ಟೆ ಕೋಳಿ ಅಲ್ವಾ, ಇದು ಆಯಿಲ್ ಜಾಸ್ತಿ ಬಿಟ್ಕೊಳ್ಳೋದ್ರಿಂದ ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಕೊಬೇಡಿ. ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಒಂದು 4 ಜಜ್ಜಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕಿ ಸ್ವಲ್ಪ ಬ್ರೌನ್ ಬರೋವರೆಗೂ ಹುರ್ಕೊಂಡು ಅದಾದಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ಪೂನು ಅರಿಶಿನ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 10 ಕೂಗಾರು ಕೂಗಿಸ್ಬೇಕು. ಇದು ಮೊಟ್ಟೆ ಕೋಳಿ ಅಲ್ವಾ, ಸ್ವಲ್ಪ ಬೇಯೋದು ನಿಧಾನ, ಅದಕ್ಕೆ ಒಂದು 10 ಕೂಗಾರು ಕೂಗಿಸ್ಬೇಕು. ನಾವಂತೂ 10 ಕೂಗೆ ಕೂಗಿಸಿದ್ದು. ನಿಮಗೆ ನೋಡಿಕೊಂಡು ಕೂಗಿಸ್ಕೊಳ್ಳಿ. ಮಿನಿಮಮ್ 10 ಕೂಗಾರು ಕೂಗಬೇಕು. ಅದು ಗಟ್ಟಿ ಇರುತ್ತಲ್ವ ಚಿಕನ್ ಎಲ್ಲ. 10 ಕೂಗಿದ್ಮೇಲೆ ನೋಡಿ, ಈ ಥರ ಓಪನ್ ಮಾಡಿ ಕಲಿಸ್ಕೊಂಡು, ಇದು ನಾವು ರುಬ್ಬಿರೋ ಮಸಾಲೆ ಇರುತ್ತಲ್ಲ, ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡು, ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಗಟ್ಟಿಯೆಲ್ಲ ಮಾಡ್ಕೊಳ್ಳೋಲ್ಲ, ಸಾರನ್ನ ತೆಳ್ಳಗೆ ಮಾಡ್ಕೊಳ್ಳೋದು. ನೋಡಿ, ನಿಮ್ಗೆ ಯಾವ ಥರ ತೆಳ್ಳಗೆ ಬೇಕಾ, ಸ್ವಲ್ಪ ಗಟ್ಟಿ ಬೇಕಾ, ಇಲ್ಲ ಗ್ರೇವಿ ಥರ ಮಾಡ್ಕೊಳ್ಳೋಕ್ಕೆ ಚಪಾತಿಗೆ ಆ ಥರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮೊಟ್ಟೆ ಆವಾಗಲೇ ನಾವು ಎತ್ತಿಟ್ಕೊಂಡಿದ್ವಿ, ಮೊಟ್ಟೆ ಹಾಕಿರಲಿಲ್ಲ. ಈಗ ಲಾಸ್ಟಲ್ಲಿ ಕೂಗಾದ್ಮೇಲೆ ಮೊಟ್ಟೆ ಹಾಕ್ಕೊಂಡಿದ್ದೀವಿ. ಮೊಟ್ಟೆನ ಮುಂಚೆನೇ ಹಾಕೋಬಿಟ್ರೆ ಎಲ್ಲ ಫುಲ್ ಬೆಂದೋಗಿ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಮೊಟ್ಟೆನ ಎತ್ತಿಕೊಂಡು ಇವಾಗ ಹಾಕ್ಕೊಂಡು ಅದನ್ನು ಇನ್ನೊಂದು ರೌಂಡ್ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ. ನಮ್ಮ ಮನೇಲಿ ಮಟನ್ ಸಾರು, ಚಿಕನ್ ಸಾರೆಲ್ಲ ಅಜ್ಜಿನೇ ಮಾಡೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಬೇರೆ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.